ಪ್ರತಿಯೊಬ್ಬರು ನಮಗೆ ಈ ಥರ ಶೋಸ್ಗಳಲ್ಲಿ ಸಿಗೋ ಹೊತ್ತಿಗೆ ಒಂದಷ್ಟು ಲೇಬಲ್ಸ್ಗಳನ್ನು ತೊಗೊಂಡಿರ್ತೀರ ಲೈಫ್ನ ಜರ್ನಿ ಮೂಲಕ. ಬಟ್ ಕೆಲವು ಲೇಬಲ್ಸ್ಗಳು ನೀವು ಇಷ್ಟಪಡ್ತಿರೋ ಅಥವಾ ಅದು ಗೊತ್ತಿಲ್ಲದೆ ನಿಮಗೆ ಸಿಗೋವಂಥ ಲೇಬಲ್. ನಾವೇನೋ ಒಂದು ಮಾಡಬೇಕು ಅನ್ನೋಕ್ಕಿಂತ ಮುಂಚೆನೇ ನಮಗೊಂದು ಲೇಬಲ್ ಹಾಕ್ಬಿಡ್ತಾರೆ. ಅಂದರೆ ನಿನ್ನ ಲುಕ್ ಹತ್ರ ಇದೆ, ನಿನ್ನ ಸ್ಕಿನ್ ಹತ್ರ ಇದೆ, ನೀನು ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು. ಫಸ್ಟ್ ವೆನ್ ಯು ಗಾಟ್ ಟು ನೋ ಈ ಥರ ಇದೆ ಅಂತ ಆ ಏಜಲ್ಲಿ ನಿಮ್ಗೆಲ್ಲ ಅರ್ಥ ಆಗ್ತಾ ಇತ್ತಾ? ಸೊ ನಾನು ಬಿಟ್ಟಿಲಿಗೋ ಇದನ್ನು ಕಿತ್ತಾಕೋಕ್ಕಾಗಲ್ಲ ನಾನು. ಇದು ನನ್ನ ಜೀವನದಲ್ಲಿ ನನ್ನ ಬಾಡಿ ಜೊತೆ ಅದೊಂದು ಸ್ಟ್ಯಾಂಪ್ ಅದು. ಸೊ ನಾನು ಎಷ್ಟು ಜಲ್ದಿ ಅದನ್ನು ಇದು ನನ್ನದೇ ಸ್ಟ್ಯಾಂಪ್ ಅಂತ ಓನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲ್ಲ, ಅಲ್ಲಿವರೆಗೂ ರೆಂಟ್ ಮಾಡ್ತಾ ಇರ್ತೀನಿ ನನ್ನ ಲೈಫ್ನ ಬೇರೆಯವ್ರಿಗೆ. ಅಮೀರ್ ಖಾನ್ ಬಂದರು, ಸೆಟ್ಟಿಗೆ ಬಂದರು, ಅಮೀರ್ ಖಾನ್ ಬಂದರು ಅಂದ್ಬಿಟ್ಟು ನಾವು ಎದೆಗೆಲ್ಲ ಹೊಡ್ಕೊಂಡು ಸ್ಟೆಪ್ಸ್ ಹಾಕ್ಬಿಟ್ವಿ ನಾವು. ಆಲ್ ಈಸ್ ವೆಲ್ ಅಂತ. ಆ ಆಲ್ ಈಸ್ ವೆಲ್ ಅನ್ನೋ ಫಸ್ಟ್ ಸ್ಟೆಪ್ನ 37 ಸತಿ ರೀಟೇಕ್ ಮಾಡಿಬಿಟ್ರು. ನಮ್ಮ ಎದೆಲ್ಲ ಏನೋ ಕೆಂಪ್ಗಾಗಿ ಕಪ್ಗಾಗ್ಬಿಟ್ಟಿತ್ತು ನಮಗೆ. ನಾವು ಲಾಸ್ಟ್ ಯಾವ ಲೆವೆಲ್ಗೆ ಹೋಗ್ಬಿಟ್ವಿ ಅಂದರೆ ಇಸ್ ಇಟ್ ಟ್ರೂ ದಟ್ ವಿ ಆಫನ್ ಹಿಯರ್ ಕೆಲವು ಇಂಡಸ್ಟ್ರಿನಲ್ಲಿ ರೈಟರ್ಸ್ಗಳ ಕೊರತೆ ಇದೆ? ವೆರಿ ಅನ್ಸಂಗ್ ಹೀರೋಸ್ ಅಂದರೆ ಡೈರೆಕ್ಟರ್ಸ್ ಆ್ಯಂಡ್ ಡೈರೆಕ್ಟಿಂಗ್ ಡಿಪಾರ್ಟ್ಮೆಂಟ್ ಆ್ಯಂಡ್ ರೈಟರ್ಸ್. ಓಕೆ, ಒಬ್ಬ ಡೈರೆಕ್ಟ್ರು 15,000 ಸಂಬಳ ಇಸ್ಕೊಂಡ್ರು, ಒಬ್ಬ ಸಿನಿಮಾಟೋಗ್ರಫರ್ಗೆ ಟೆಕ್ನಿಷಿಯನ್ಗೆ 6 ಲಕ್ಷ ಪ್ಯಾಕೇಜ್ ಕೊಡಿಸ್ತಾರೆ ಸಿನಿಮಾಟೋಗ್ರಫರ್ಸ್ಗೆ. ರೈಟರ್ಸ್ಗಳಂತ ಬಂದಾಗ ನಮಗೆ ಬಜೆಟಲ್ಲಿ ಕೊಟೇಶನ್ನೇ ಹಾಕಲ್ಲ. ಒಂದು ಎಂಟೈರ್ ಫಿಲ್ಮ್ ಬಜೆಟ್ನ ಲಂಡನಿಂದ ತಂದವನಿಗೆ ಈ ಸಿನಿಮಾಗೆ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿಗೆ ಎಷ್ಟು ದುಡ್ಡು ಬಂದಿರ್ಬೋದು? 4 ಲಕ್ಷ. ನಾನು ಫೋನ್ ಮಾಡ್ತೀನಿ ಹಿಂಗೆ, ಬೇಡ ಮಹೇಶ್ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತ ಯಾರೂ ಅಂದಿಲ್ಲ. ಕನ್ನಡ ಇಂಡಸ್ಟ್ರಿನೇ ಬೇಡಪ್ಪ ಅಂದ್ಬಿಟ್ರು. ಹೌ ಡು ಯು ಫೇಸ್ ದೀಸ್ ರಿಜೆಕ್ಷನ್ಸ್ ಅಂತ? ಆದರೂ ಹಠಕ್ಕೆ ನಿಂತು ಮುಂದಕ್ಕೆ ಹೆಂಗೆ ತಳ್ತೀರಾ ಗಾಡಿನ? ಎಲ್ಲ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ನಮ್ಗೆ ಆಪರ್ಚುನಿಟಿ ಸಿಗಲ್ಲ. ಡೈರೆಕ್ಟರ್ಸ್ಗೆ ಯಾರು ಆಪರ್ಚುನಿಟಿ ಕೊಡ್ತಿದ್ದೀರಾ? ನೀವು ನನ್ನ ಹೀರೋಯಿನ್, ನೀವು ಹಿಟ್ಟಾದ್ರಿ, ನೀವು ಒಂದು ಇನ್ವೆಸ್ಟರ್ಸ್ ಹತ್ರ ಮಾತಾಡ್ಬಿಟ್ಟು, ಸರ್ ಮಹೇಶ್ ಸರ್ ಬ್ರಿಲಿಯಂಟ್ ಡೈರೆಕ್ಟರ್ ಸರ್, ನೀವು ಬನ್ನಿ ನನ್ನ ಸಿನಿಮಾಗೆ ಇನ್ವೆಸ್ಟ್ ಮಾಡಿ, ಮಹೇಶ್ ಸರ್ ಡೈರೆಕ್ಟ್ ಮಾಡೋಕ್ಕೆ ರೆಡಿ ಅಂತ ನೀವು ಯಾವ ಥರ ಕರ್ಕೊಂಬಂದು ನನಗೆ ಆಪರ್ಚುನಿಟಿ ಕೊಟ್ಟಿದ್ದೀರಾ? ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.